ನಿನಗೆ ಜನ್ಮವನ್ನು ನೀಡಿ ಈ ಭೂಮಿಗೆ ತಂದೆಸದ ಆ ಬ್ರಹ್ಮ ಎಲ್ಲ ನಿಸರ್ಗದಲ್ಲಿರುವ ಸೌಂದರ್ಯವನ್ನು ಆ ಹೆಣ್ಣಿಗೆ ಹಾಕಿ ನಮ್ಮಂತ ರಸಿಕರು ಹಂಚಿಕೊಳ್ಳಲೆಂದು ಮಾಯವಾಗಿ ಬಿಟ್ಟ. ಹೋದರೆ ಅದೇ ಹೆಣ್ಣಿಗೋಸ್ಕರ ಈ ಸಮಾಜದಲ್ಲಿ ಪ್ರಾಣ ತ್ಯಾಗ ಮಾಡುತ್ತಾರೆಂಬುದು ಆ ಬ್ರಹ್ಮನಿಗೆ ತಿಳಿದಿದ್ದರೆ ಇಷ್ಟೊಂದು ಸೌಂದರ್ಯವನ್ನು ಹಾಕುತ್ತಿರಲಿಲ್ಲ ಬ್ರಹ್ಮ. ಈ ಬೇಟೆಗಾರನಿಗೆ ಬೇಟೆಯಾಡುತ್ತದೆ ಮನಸ್ಸಿಗೆ ಸಮಾಧಾನಗಳು. ಅದೇ ರೀತಿ ನಮ್ಮಂತ ರಸಿಕರ ಕಣ್ಣಿಗೆ ಹೆಣ್ಣುಗಳು ಕಾಣದಿದ್ದರೆ ಮನಸ್ಸಿಗೇನೋ ಅಂತರ. ಯಾವುದೋ ಒಂದು ಕಪ್ಪು ಹೋಗಿದೆ, ಈ ಕಡೆ ಬರ್ತಾ ಇದೆ. ಬರಲಿ ಬರಲಿ ಬರಲಿ. ಯಾರು ಈ ರೀತಿ ರಸ್ತೆ ಮಧ್ಯೆ ನಿಂತಿದ್ರಲ್ಲ, ಸ್ವಲ್ಪ ದಾರಿ ಬಿಡ್ತೀರಾ? ಅಣ್ಣ ಅಣ್ಣ ನಿಮ್ಮನ್ನೇ ಕೂಗ್ತಾ ಇದ್ದೀನಿ, ಸ್ವಲ್ಪ ದಾರಿ ಬಿಡಿ. ಹಾ, ಒಂದು ನಿಮಿಷ. ಗಂಟಲು ತುಂಬಾ ಹೊಡಿದೆ, ಸ್ವಲ್ಪ ಕುಡಿಲಿಕ್ಕೆ ನೀರು ಕೊಡ್ತೀರಾ? ಅಯ್ಯೋ ಪಾಪ, ಅದಕ್ಕೆ ಯಾಕ್ರಿ ಇಷ್ಟೊಂದು ಸಂಕೋಚ ಪಡ್ತೀರಾ? ಒಂದು ನಿಮಿಷ ಇರಿ, ನನ್ನ ಗಂಡನಿಗೆ ಅಂತ ನಾನು ಹೊರಗೆ ಬುದ್ಧಿ ತಗೊಂಡು ಹೊರಟಿದ್ದೆ, ಸ್ವಲ್ಪ ನೀರಿನಿ ಕೊಡ್ತೀನಿ. ಈಗಾದ್ರೂ ದಾಹ ತೀರ್ತಿಲ್ಲ? ನೀರಿನ ದಾಹ ಏನು, ನೀರು ಕೊಟ್ಟು ತೀರಿಸಿದೆ. ನನ್ನ ಕಾಮದಾವನ್ನು ಏನು ಕೊಟ್ಟು ತೀರಿಸುವೆ ಚೆಲುವೆ? ಏನ್ ಹೇಳ್ತಾ ಇದೆಯಾ ನೀನು? ಏನೋ ಪಾಪ ಅಂತ ನೀರು ಕೊಟ್ರಿ, ನೀನು ಇದನ್ನ ಪ್ರತಿಫಲನ ಕೇಳ್ತಾ ಇರೋದು. ಅಣ್ಣ ಎಂದು ಕನಿಕರ ಪಟ್ಟರೆ ಬಿಟ್ಟು ಬಿಡುವುದು ತಿಳಿದರೆ ಬಣ್ಣದ ಹೆಣ್ಣೆ. ಇಂದು ಮುಂದೆ ನೋಡದೆ ಹೇಗೆ ನನ್ನ ನೀರಿನ ದಾಹವನ್ನು ತೀರಿಸಿದೆಯೋ ಅದೇ ರೀತಿ ನನ್ನ ಕಾಮದಾವನ್ನು ತೀರಿಸಿ ಹೊರಟು ಹೋಗು. ಸರಿ ಹಿಂದಕ್ಕೆ ಏನೋ ಅಯ್ಯೋ ಪಾಪ ಅಂತ ನೀರು ಕೊಟ್ರಿ, ನನ್ನ ಸೀರೆಗೆ ಕೈ ಹಾಕ್ತಾ ಇದೀರಾ? ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಮನುಷ್ಯನು ನೀನೊಬ್ಬ ರಾಕ್ಷಸ. ರಾಕ್ಷಸನಂತ ಕೂಗಿದರೆ ಸುಮ್ಮನೆ ನೀನಾಗಿ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಯಾರು ಇಲ್ಲದ ಈ ಅರಣ್ಯದಲ್ಲಿ ರಾಕ್ಷಸನಂತ ಒಟ್ಟಿಸಿ ನಿನ್ನ ಶೀಲ ಕೊಡಬೇಕಾಗಿತ್ತು. ಹಿಂದೆ ದ್ರೌಪದಿಯನ್ನು ಇದೇ ರೀತಿ ಕೆಳಕಿದ ದುಶ್ಯಾಸನ ಆಳಿನ ತಂದೆ ಶ್ರೀಕೃಷ್ಣ ಪರಮಾತ್ಮನಿಂದ ಏನಾಯ್ತಂತ ಮರ್ತಿದ್ಯ ನಾವು ನೋಡ. ತುಂಬಿದ ಮಾತನಾಡಿಯೇ ಹರಿ ಕಥೆಯನ್ನು ಹೇಳಿ ಈ ಕಲಿಮನನ್ನು ಕೆಣಕಿಸಬೇಡ. ಸುಮ್ಮನೆ ಒಪ್ಪಿಕೊಂಡರೆ ಸರಿ, ಎಲ್ಲದಿದ್ದರೆ ಅವರ ರಕ್ತವನ್ನು ಕುಡಿದು ಬಿಡ್ತೇನೆ. ಕಾಡಿನ ಒಂಟಿಯನ್ನು ಸಿಕ್ಕಿದರಂತ ಈ ರೀತಿ ಕಂಡ ಹೆಣ್ಣು ಮಕ್ಕಳನ್ನ ಕೇಳಕೊತ್ತ ಹೋದ್ರೆ ನಾಳೆ ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿ ಜೊತೆಗೆ ಮತ್ತಾಪನ ಮನೆಗೆ ಬಂದು ಮಲ್ಕೊಂಡು ಹೋಗ್ತಾನೆ. ಯಾತ್ರ ಇಲ್ಲ ನಿನ್ನ ಮುಡಿಯ ಕೈ ಹಾಕಿ ಆಟ ಮಾಡಲು. ನೀನು ಕರೆದ ತಕ್ಷಣ ಬಂದು ನಿನಗೆ ಸರಿಗ ಹಾಸೋದಕ್ಕೆ ನಾನೇನು ಸುಳ್ಳಿ ಅಲ್ಲ. ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿ ಗಂಡನ ಜೊತೆಗೆ ಬಾಳು ಸಾಗಿಸ್ತಿರುವಂತ ಪತಿವ್ರತೆ ಹೆಣ್ಣು ಕಣ ನಾನು.
ಮಾನವಂತ ಮನೆತನ. ಏನಂದಿ? ಧೋತಿರುದೆ. ಏ ಧೋತಿರುದೆ ಎಂದು ಪರ್ವದ ದತ್ತರ ಮಾತನಾಡದೆ ಪಾದರ ಎತ್ತಿ ಗಂಡನೇ ದೇವರೆಂದು ಹೇಳಿ ದೇವರ ಗುಡಿಗೆ ಹೋಗಿ ಮಿಂಡನ ಹೆಸರಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರುವ ಧೋತಿರುದೆ ಶಿರೋಮಣಿ ಎತ್ತಿಲ್ಲ ಈ ನಿನ್ನ ದರಿದ್ರ ಸಮಾಜದಲ್ಲಿ. ಗಂಡನಿಗೆ ತಿಂಗಳ ನೆಪ ಹೇಳಿ 3 ದಿನ ತವರು ಮನೆಗೆ ಹೋಗಿ ಮಿಂಡನೊಂದಿಗೆ ಮಲಗಿ ಬರುವ ಭಗೀರಥಿ ಶಿರೋಮಣಿ ಎತ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕೊಂದೆ ತೋಯಿಗಳಿಗೆ ಕಾಲೇಜು ಟ್ಯೂಷನ್ ಇದೆ ಅಂತ ಹೇಳಿಬಿಟ್ಟು ಕಂಡಲ್ಲಿ ತಿರುಗಾಡಿ ಪಾಪದ ಪಿಂಡ ಹೊತ್ತು ಬರುವ ಕಾಲೇಜ್ ಹುಡುಗಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನಿಗೆ ಸೆಂಟಿಮೆಂಟ್ ಹೊಡೆದು ಗಂಡ ಕೆಲಸಕ್ಕೆ ಹೋದ ಕೂಡಲೇ ಸಾಯುವಂತ ಮುದುಕರೊಂದಿಗೆ ಕಾಮದ ತೀರಿಸಿಕೊಳ್ಳುವ ಕಾಮನೆತ್ತಿಗೆ ಕಾಮಿನಿಯರಷ್ಟಿಲ್ಲ ಈ ನಿನ್ನ ದರಿದ್ರ ಸಮಾಜದಲ್ಲಿ. ಏನಿನ ಬಗ್ಗೆ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದೆಯಲ್ಲ, ಇದೇ ಮಾತು ಮುಂದುವರ್ಸಿದ್ದೆ ಆದ್ರೆ ಇಲ್ಲಿ ಕೂತಿದ್ದಾರಲ್ಲ ಸಮಾಜದ ಗರತಿಯರು ಅವ್ರು ಬಂದು ಎದೆಗೆ ಓದಿದ್ದಾರೆ ಜೋಕೆ. ಗರತಿಯರ ಸಮಾಜ. ಹಾಗಾದರೆ ಕೂಗಿದರೆ ನಿನ್ನ ಗರತಿಯರ ಸಮಾಜವನ್ನು ಎತ್ತವನ್ನು ನಿನ್ನ ಕಾಪಾಡಿಕೊಳ್ಳಲಿ. ಏನೆಂದರೆ ಸಕ್ಕಿನ ಹೆಣ್ಣೆ ಈ ಗಂಡನೇ ಗುಂಡಿಗೆ ಓಡಿವಷ್ಟು ಧೈರ್ಯವಂತನಿಗೆ. ಗರತಿಯರ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡ್ಬಿಡು ಮೋಡ. ಇದೇ ರೀತಿ ಮಾತು ಮುಂದುವರಿಸಿದ್ದೆ ಆದ್ರೆ ನಿನ್ನ ಒದೆಯೋದಷ್ಟೇ ಚಪ್ಪಲಿ ಹಾರ ಹಾಕಿ ನಿನ್ನ ಕೊಳ್ಳಲ್ಲಿ ಮೆರವಣಿಗೆ ಮಾಡ್ತಾರೆ ಹುಷಾರ್. ಹಾಗಾದರೆ ಬಾಯಿ ಪಡೆದಂತೆ ಆಡಿ ಹೋಗಿದ್ದಾಗ ಈ ನಿಮ್ಮ ತೀರ. ನಿನ್ನ ಕೈ ಮುಗಿದು ಬೆಳಿ ಬಂದ್ರೆ ನನ್ನನ್ನು ಬಿಟ್ಟು ಬಿಡು, ಏನು ಮಾಡ್ಬಿಡ. ಲೇ ನೀಚ, ಪಕ್ಕದ ಹೊಲದಲ್ಲಿ ಕೆಲಸ ಮಾಡುವ ನನ್ನ ಮೈದನ ಪತ್ರನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಇಂಚು ಇಂಚು ಕತ್ತರಿಸಿ ಹಾಕ್ತಾರೆ. ಯಾಕರ ಏನು ಭದ್ರ ನಿನ್ನ ಮೈದುನನೇ ಅಂದರೆ ಆ ಶಂಕರನ ಹೆಂಡತಿ. ಶಬಾಷ್ ಎಣ್ಣೆ ಶಬಾಷ್. ತೂಗಡಿಕೆ ಬಂದವನಿಗೆ ಆಸಿ ಕೊಟ್ಟಂತಾಯ್ತು. ಕೈ ಮುಗಿದು ಬೇಡಿಕೊಡ್ತೀನಿ, ನನ್ನನ್ನು ನಿನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು ಅಣ್ಣಯ್ಯ, ಬಿಟ್ಟು ಬಿಡು. ತಂಗಿ? ಯಾವ ತಂಗಿ ಯಾವ ಅಣ್ಣ? ನಿಮ್ಮಂತ ನೀತಿಗೆ ತನ್ನ ತಂಗಿಯರು ತವರಿಗೆ ಬಾ ಸಿನಿಮಾ ನೋಡಿ ನಾವು ಅಣ್ಣ ತಂಗಿಯರೆಂದು ಸೆಂಟಿಮೆಂಟ್ ಹೊಡೆದೆವು. ಮರುದಿನ ಚಲನ ಚಿತ್ತಾರ ಸಿನಿಮಾ ನೋಡಿ ರಾತ್ರಿ ಹೊತ್ತು ಮನೆ ಬಿಟ್ಟು ಓಡಿ ಹೋದ ಅಣ್ಣ ತಂಗಿಯರ ಕಥೆ ಕೇಳಿಲ್ಲವೇ? ಸೊಮ್ಮಗೆ ಹಠ ಮಾಡಿದ ನೀನಾಗಿ ಒಪ್ಪು ನಾಚಿ ನಡೆಸಿಕೊಳ್ಳಲ್ಲ. ಸರಿ ಅಯ್ಯಂದಕ್ಕೆ ಅಕ್ಕ ತಂಗಿಯರ ಜೊತೆಗೆ ಬೆಳೆದ್ರಲ್ಲಿವೆ ನಿನಗೆ ಅಕ್ಕ ತಂಗಿಯರ ಬೆಲೆ ಏನು ಅಂತ ಗೊತ್ತಾಗುದು. ನೀನೊಂದು ಒಂಟಿಯಾಗಿ ಬೆಳೆದಿರುವ ನಾಯಿ ಕಣ ನಾಯಿ. ನಿನ್ನ ವೇದಾಂತ ಮಾತುಗಳು ನನಗೆ ಬೇಕಾಗಿಲ್ಲ. ಬಾರೇ ಅಂದ ಚಂದದ ಚೆಲುವೆ ಬಿಚ್ಚಿ ತೋರಿಸು ಈ ನಿನ್ನ ಅಂಗಾಂಗದ ಒಡೆಯ. ಎಲ್ಲಿದೆಯಾ? ಬೇಗ ಬಾ ಭದ್ರ. ಭದ್ರ ಭದ್ರವಂತಂತೆ ಕಾಣುತ್ತದೆ.
ನಾನಿನಿಂದ ಕಾಕಿರುವುದೇ ಒಳ್ಳೆಯದು.